ಇತ್ತ ಜೆಡಿಎಸ್ ಬಿಜೆಪಿ ಮೈತ್ರಿಯಲ್ಲಿ ಅಪಸ್ವರ ಸ್ಫೋಟಗೊಂಡಿದೆ. ರಾಜ್ಯ ಬಿಜೆಪಿ ನಾಯಕರ ಮೇಲೆ ಕುಮಾರಸ್ವಾಮಿ ಅವರು ಈಗ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಜೆಡಿಎಸ್ ಜೊತೆ ಸಂಪರ್ಕಿಸದೆ ಎಂಎಲ್ಸಿಯ ಚುನಾವಣೆಗೆ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ದಾರೆ. ಪರಿಷತ್ ಅಭ್ಯರ್ಥಿ ಘೋಷಣೆ ವಿಚಾರದಲ್ಲಿ ಬಿಜೆಪಿಯ ಏಕಪಕ್ಷೀಯ ನಡೆ. ಬಿಜೆಪಿ ನಡೆಯಿಂದ ಮೈತ್ರಿ ಪಾಲುದಾರ ಜೆಡಿಎಸ್ ಪಕ್ಷಕ್ಕೆ ಇರುಸು ಮುರುಸು ಉಂಟಾಗಿದೆ. ಬಿಜೆಪಿ ಹೈಕಮಾಂಡ್ ಮುಂದೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಹಾಗೆ ಜೆಪಿ ನಡ್ಡಾ ಜೊತೆ ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ಕುಮಾರಸ್ವಾಮಿಯನ್ನ ಸಮಾಧಾನ ಮಾಡಿರುವಂತಹ ನಿತಿನ್ ನಬೀನ್ ಹಾಗೆ ಜೆಪಿ ನಡ್ಡಾ ಮಾತನಾಡಿ ನಿರ್ಧಾರ ತಗೊಳ್ಳೋಣ, ಟೆನ್ಷನ್ ತಗೋಬೇಡಿ ಅಂತ ಹೇಳಿದ್ದಾರೆ ಜೆಪಿ ನಡ್ಡಾ. ಜೆಡಿಎಸ್ಗೆ ಬೆಂಗಳೂರು ಕ್ಷೇತ್ರ ಬಿಟ್ಟುಕೊಡಲು ಮುಂದಾಗಿದೆ ಬಿಜೆಪಿ. ಆದ್ರೆ ಅಗ್ನಿಯ ಪದವೀಧರರ ಕ್ಷೇತ್ರದ ಮೇಲೆ ಜೆಡಿಎಸ್ ಕಣ್ಣನ್ನ ಇಟ್ಟಿದೆ. ಜೆಡಿಎಸ್ ಹಾಗೆ ಬಿಜೆಪಿ ಮೈತ್ರಿಯಲ್ಲಿ ಈಗ ಅಪಸ್ವರ ಸ್ಫೋಟಗೊಂಡಿದೆ. ರಾಜ್ಯ ಬಿಜೆಪಿ ನಾಯಕರ ಮೇಲೆ ಕುಮಾರಸ್ವಾಮಿ ಕಂಪ್ಲೇಂಟ್ ಮಾಡಿದ್ದಾರೆ ನೋಡಿ. ಜೆಡಿಎಸ್ ಜೊತೆ ಸಂಪರ್ಕಿಸದೆ ಎಂಎಲ್ಸಿಯ ಚುನಾವಣೆಗೆ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ ಬಿಜೆಪಿ. ಪರಿಷತ್ ಅಭ್ಯರ್ಥಿ ಘೋಷಣೆ ವಿಚಾರದಲ್ಲಿ ಬಿಜೆಪಿಯ ಏಕಪಕ್ಷೀಯ ನಡೆಯನ್ನ ಕುಮಾರಸ್ವಾಮಿ ಅವರು ಖಂಡಿಸಿದ್ದಾರೆ. ಬಿಜೆಪಿ ನಡೆಯಿಂದ ಮೈತ್ರಿ ಪಾಲುದಾರ ಜೆಡಿಎಸ್ ಪಕ್ಷಕ್ಕೆ ಇರುಸು ಮುರುಸು ಉಂಟಾಗಿದೆ. ಬಿಜೆಪಿ ಹೈಕಮಾಂಡ್ ಮುಂದೆ ಎಚ್ಡಿಕೆ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಕುಮಾರಸ್ವಾಮಿ ಅವರನ್ನ ಸಮಾಧಾನ ಮಾಡಿದ್ದಾರೆ ನಿತಿನ್ ನಬೀನ್ ಹಾಗೆ ಜೆಪಿ ನಡ್ಡಾ ಅವರು. ಏನೇ ಇದ್ರೂ ಮಾತನಾಡಿ ನಿರ್ಧಾರ ತೆಗೆದುಕೊಳ್ಳೋಣ, ಟೆನ್ಷನ್ ತಗೋಬೇಡಿ ಕುಮಾರಣ್ಣ ಅಂತ ಹೇಳಿದ್ದಾರೆ ನಡ್ಡಾ ಅವರು. ಜೆಡಿಎಸ್ಗೆ ಬೆಂಗಳೂರು ಕ್ಷೇತ್ರ ಬಿಟ್ಟುಕೊಡಲು ಮುಂದಾಗಿದೆ ಬಿಜೆಪಿ. ಆದ್ರೆ ಬಿಜೆಪಿಯ ಒಂದು ನಡೆಯನ್ನ ಎಚ್ಡಿಕೆ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಅಗ್ನಿಯ ಪದವೀಧರರ ಕ್ಷೇತ್ರದ ಮೇಲೆ ಕಣ್ಣನ್ನ ಇಟ್ಟಿದ್ದಾರೆ ಜೆಡಿಎಸ್ ಬಿಜೆಪಿ ಮೈತ್ರಿಯಲ್ಲಿ ಈಗ ಅಪಸ್ವರ ಎದ್ದಿದೆ. ರಾಜ್ಯ ಬಿಜೆಪಿ ನಾಯಕರ ಮೇಲೆ ಕುಮಾರಸ್ವಾಮಿ ಅವರು ಕಂಪ್ಲೇಂಟ್ ಅನ್ನ ನೀಡಿದ್ದಾರೆ. ಜೆಡಿಎಸ್ ಜೊತೆ ಸಂಪರ್ಕಿಸದೆ ಹೇಗೆ ಎಂಎಲ್ಸಿ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ದೀರಿ ಅಂತ ಹೈಕಮಾಂಡ್ಗೆ ಪ್ರಶ್ನೆ ಮಾಡಿದ್ದಾರೆ. ಪರಿಷತ್ ಅಭ್ಯರ್ಥಿ ಘೋಷಣೆ ವಿಚಾರದಲ್ಲೂ ಬಿಜೆಪಿಯ ಏಕಪಕ್ಷೀಯ ನಡೆ. ಈ ನಡೆಯಿಂದ ಜೆಡಿಎಸ್ ಪಕ್ಷಕ್ಕೆ ಇರಿಸು ಮುರುಸು ಉಂಟಾಗಿದೆ. ಬಿಜೆಪಿ ಹೈಕಮಾಂಡ್ ಮುಂದೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಹಾಗೆ ಜೆಪಿ ನಡ್ಡಾ ಜೊತೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ಕುಮಾರಸ್ವಾಮಿಯನ್ನ ಸಮಾಧಾನ ಮಾಡಿರುವಂತಹ ನಿತಿನ್ ನಬೀನ್ ಜೆಪಿ ನಡ್ಡಾ ಅವರು ಏನೇ ಇದ್ರೂ ಮಾತನಾಡಿ ನಿರ್ಧಾರ ತಗೊಳ್ಳೋಣ, ಟೆನ್ಷನ್ ತಗೊಳ್ಳಕ್ ಹೋಗ್ಬೇಡಿ ನಡ್ಡಾ ಅಂತ ಹೇಳಿರುವಂತದ್ದು.